ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮೆಂತೆ ಮತ್ತು ಆಲೂಗೆಡ್ಡೆಯ ಸಬ್ಜಿ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಚಪಾತಿಯೊಂದಿಗೆ ಮತ್ತು ಹೀಗೆ ರೈಸೊಂದಿಗೂ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡೋದಂತ ಹೇಳ್ತೀನಿ ಬನ್ನಿ. ಇದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಲೆಯನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕು. ದಪ್ಪ ಇರೋದನ್ನು ತೊಗೊಳ್ಬಾರ್ದು. ನೋಡಿ, ಅದಕ್ಕೆ ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ. ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಮೊದಲೇ. ಅದರ ನಂತರ ನೋಡಿ, ಒಂದು 2 ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದರಲ್ಲೇ ನಾನು ತರಿಯಾಗಿ ಕುಟ್ಟಿ ಇಟ್ಕೊಳ್ಳೋದು. ಅದರ ನಂತರ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಜೀರಿಗೆನ ಹಾಕಿದ್ದೀನಿ. ನೋಡಿ, ಜೀರಿಗೆ ಬಿಸಿ ಆದ ನಂತರ ಅದನ್ನು ಕುಟ್ಟಿಟ್ಕೊಂಡಿದ್ನಲ್ಲ ತರಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಮೆಣಸು, ಅದರಲ್ಲಿ ಹಸಿ ಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಬೇಕಷ್ಟೇ. ಜಾಸ್ತಿ ಕಪ್ಪೆಲ್ಲ ಹಾಕೋಕ್ಕೆ ಬಿಡಬಾರ್ದು, ಅದನ್ನು ಟೇಸ್ಟ್ ಹೊಂಟೋಗುತ್ತೆ. ಮತ್ತು ಸ್ವಲ್ಪ ಬ್ರೌನ್ ಬರೋ ಥರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾತ್ರ. ನೋಡಿ, ಈಗ ಹಸಿ ವಾಸನೆ ಹೋಗಿದೆ. ಇದಾದಮೇಲೆ ಈಗ ಸ್ವಲ್ಪ ಪಟಾಟೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಬೇಯಬೇಕಲ್ಲ ಪಟಾಟೆ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಆಯಿಲಲ್ಲೇ ಬೇಯಿಸೋದು, ನೀರು ಹಾಕಿ ಎಲ್ಲ ಬೇಯಿಸ್ಲಿಕ್ಕಿಲ್ಲ. ಇದು ಆಯಿಲಲ್ಲೇ ಮಾಡ್ಕೊಳ್ಳೋದು. ಹೆಚ್ಚಾಗಿ ನೀರು ಹಾಕಿದರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮೊದಲೇ ಆಯಿಲಲ್ಲೇ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾನ್ ವೆಜ್ ಎಲ್ಲ ತುಂಬ ಇಷ್ಟಪಡ್ತೀವಲ್ಲ, ಅದೇ ಥರ ಇದು ಒಂದು ರೆಸಿಪಿ ಚೆನ್ನಾಗಿರುತ್ತೆ. ನಾನ್ ವೆಜ್ ಎಲ್ಲ ಇಲ್ಲ ಅಂದಾಗ ಇದನ್ನು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಸ್ವಲ್ಪ ಬೆಂದಿದೆ. ನೋಡಿ, ಅದಕ್ಕೆ ಈರುಳ್ಳಿನ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಅದರೊಟ್ಟಿಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬೇಯಬೇಕಲ್ಲ, ಅದಕ್ಕೋಸ್ಕರ ಮುಂಚಿತವಾಗಿಯೇ ನಾನು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ಸ್ವಲ್ಪ ಹಾಗೆ ತಿರುಗಿಸ್ತಾ ಇರಬೇಕು, ಹಾಗೆ ಬಿಡಬಾರ್ದು ಎಣ್ಣೆಯಲ್ಲಿ ಎಲ್ಲ. ನೋಡಿ, ಟೊಮೊಟೊ ಹಾಕ್ಕೊಂಡೆ. ಈಗ ಇದನ್ನು ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಅದರಲ್ಲೇ ಕರ್ಗೋಗಿಬಿಡ್ಬೇಕು ಆಯಿಲಲ್ಲಿ, ಅದಕ್ಕೋಸ್ಕರ ಅದರಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಅದು ನುಣ್ಣಗೆ ಬೆಣ್ಣೆ ಥರ ಆಗಬೇಕು ಟೊಮೊಟೊ, ಅಷ್ಟುವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದರಲ್ಲೇ ಬೇಯಿಸೋದು, ಆಯಿಲಲ್ಲೇ ಮಾಡೋದಲ್ವ, ಅದಕ್ಕೋಸ್ಕರ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಉಪ್ಪು ಕಮ್ಮಿ ಯೂಸ್ ಮಾಡೋದು, ಅದಕ್ಕೋಸ್ಕರ ನಾನು ಕಮ್ಮಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಅದನ್ನು ಬಿಡಲಿಕ್ಕಿಲ್ಲ ಮಧ್ಯದಲ್ಲಿ, ಯಾಕಂದರೆ ಅದು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿಕ್ಕಲ್ಲ ಪಟೋಟೊ, ಅದು ಇದಾಗುತ್ತೆ. ನೋಡಿ, ನಾನು ಒಂದು ಎತ್ತಿಟ್ಕೊಂಡಿದ್ದಲ್ಲ, ಅದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ದೊಡ್ಡ ಎಲೆ ಎಲ್ಲ ಬಿಡಬಾರ್ದು, ಅದು ಸಣ್ಣ ಎಲೆ ಮಾಡಿ ನೋಡಿ ನಾನು ಕಟ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಅದು ಲೈಟಾಗಿ ಚೆನ್ನಾಗಿ ಬೆಂದಿದೆ, ಇದು ಮುಕ್ಕಾಲಂಶ. ಅದಕ್ಕೆ ಸ್ವಲ್ಪ ಹಳದಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಳದಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಿರುಗಿಸಿ, ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಅದರ ನಂತರ ಮತ್ತು ಕಾಯಿ ತುರಿ ಹಾಕಲಿಕ್ಕೆ. ಕಾಯಿ ತುರಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ತುಂಬ ಕಾಯಿ ತುರಿ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಕಾಯಿ ತುರಿ ಹಾಕಬೇಕು. ಅದಕ್ಕೆ ಅದು ಒಂದು ಟೇಸ್ಟಿಗೆ ಹಾಕೋದು ನಾವು ಕಾಯಿ ತುರಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡಿ. ನೋಡಿ, ಈಗ ಮೆಂತ್ಯ ಸೊಪ್ಪು ಹಾಕ್ತೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತು. ಈಗ ತುಂಬ ಹೊತ್ತು ಬಿಡಲಿಕ್ಕಿಲ್ಲ. ಇದು ಮೆಂತ್ಯ ಸೊಪ್ಪು ಬೇಗ ಇದಾಗುತ್ತೆ ಅಲ್ವಾ. ಈಗ ನೋಡುವಾಗ ಇಷ್ಟು ಕಾಣ್ತಿದೆ, ಈಗ ನೋಡಿ 1 ನಿಮಿಷದಲ್ಲಿ ಇದನ್ನೆಲ್ಲ ಕರ್ಗೋಗಿಬಿಡುತ್ತೆ. ಮೆಂತ್ಯ ಸೊಪ್ಪು ಇಷ್ಟೇ ಕಾಣಿಸುತ್ತೆ. ಆಲೂಗಡ್ಡೆಗೆ ಮೆಂತ್ಯ ಸೊಪ್ಪಿದು ಟೇಸ್ಟ್ ಉಂಟಲ್ಲ, ಇಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ಖಂಡಿತ ಹೇಳಿ.
ನಿಜವಾಗ್ಲೂ ಇದು ಚಪಾತಿಯೊಂದಿಗೆ ಮತ್ತು ರೊಟ್ಟಿಯೊಂದಿಗೆ ಸರ್ವ್ ಮಾಡಬೇಕು. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಒಂದು ರೊಟ್ಟಿ ಜಾಸ್ತಿನೇ ತಿಂತಾರೆ, ಆ ಥರ ಟೇಸ್ಟಿ ಇರುತ್ತೆ. ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಒಳ್ಳೆ ಇದು ಬರುತ್ತೆ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.